25 ವರ್ಷದ ನಂತರ ನಿಮ್ಮೂರಿಗೆ ಆಗಮಿಸಿದ್ರಿ. 1999 ಬಂದಿದ್ದೀರಿ. ನಮ್ಮ ದಳಾಳ ಸರ್ಕಾರ ಜಾಗ ಹಾಕಿದ್ರು ಅವಾಗ. ಅಲ್ಲಿ ಇದು ವೀರಸ್ವಾಮಿ ಶ್ರೀಗಳು ತೋಟದ ನಾಟ ಸಂಘ ಮಂಡಳಿ ಅದಕ್ಕೆ ಈಗ ಭಾಳ ದಿನ ಆತ್ರಿ. ನಾವು ಭಾಳ ದಿನ ಆತ್ರಿ. ಈಗ ಏನು ಒಟ್ಟು ನಾಟಕ ಕಳಿಸಿ ಆಗಮಿಸಿದ್ದಿಲ್ಲ. ಒಂದಿಸ್ ಮಂದಿನೂ ಬರ್ರಿ ಒಟ್ಟಲ್ಲಿ ಬೊಕ್ಕಿಂಗ್ ಸೈಡ್ ಬರಲಿಲ್ಲ ಅಂತೇಳಿ ಇಲ್ಲಿ ಮಂದಿ ನಮ್ಮನ್ನು ಕರೆ ಬರ್ಮಾಡ್ಕೊಂಡ್ರಿ ಅವ್ರ ಬಂದವ್ರಿ ಒಟ್ಟು ಬಂದಿಲ್ಲ ಅಂತೇಳಿ 25 ವರ್ಷ ಅದು ಬರ್ಲಾರ ಅದಕ್ಕೆ ಸಿಟ್ಕೊಂಡು ಇಲ್ಲಿ ಬಂದು ಹಾಕ್ಕೊಂಡಿರಿ. ಈಗ ಹಾಂ ಸರ್ ಏನು ರೀ ಬಂದು ಸರ್ ಗೋಕಾಕ್ ಹೆಂಗೆ ಚಾರ್ಜ್ ಮಾಡಿರಿ ಸರ್? ಇಲ್ಲಿ ಈ ಬೆಳಗಾವಿ ಜಿಲ್ಲೆ 5 ವರ್ಷ ಆಡಿದ್ರಿ ಸರ್ ನಾವು. ಒಟ್ಟು ಈಗ ನಮ್ಮ ಕನ್ನ ಕೊಟ್ಟಿದ್ದ ಬೆಳಗಾವಿ ಜಿಲ್ಲಾರ ಆಲ್ಮೋಸ್ಟ್ ಹೇಳ್ಬೇಕಾರೆ ನಿಮಗೆ. ಈ ಕಂಪ್ನಿ ದೊಡ್ಡದಾಗ್ಬೇಕಾದ್ರೆ ಬೆಳಗಾವಿ ಜಿಲ್ಲೆನ ಕಾಣದ್ರಿ. 5 ವರ್ಷ ಸರೌಂಡ್ ಪೂರ್ತಿ ಎಲ್ಲ ಹಿಡಿಯೋದು ನಾವು. ಒಟ್ಟು 25 ವರ್ಷ ಅದು ಬರ್ಲಾರ್ದ. ಮತ್ತು ಕೆಲವೊಬ್ಬರು ಏನಾದ್ರೆ ಅಭಿಮಾನಿಗಳಿಗೆ ಅಮ್ಮನಿಗೆ ಜಾತ್ರೆ ಮಾಡ್ತಿದ್ರು ಟೈಮ್ ರೀ ಚಿಕ್ಕೋಡಿ ಅಂತೇಳಿ ರೀ. ಅವ್ರು ಅಲ್ಲಿ ಗೋಕಾಕ್ ಮಂದಿ ಎಲ್ಲಿ ಬಂದು ನಾಟಕ ನೋಡ್ತಾರೆ ನಮ್ಮ. ನೀವು ಬರ್ರಿ ಗೋಕಾಕ್ ಯಾಕೆ ಬರೋಲ್ರಿ ನೀವು ಒಟ್ಟು ಬಂದಿರೋದು ನೀವು ಸರಿಯಾದಾಗ ಅಂತ ಅನ್ನಕತ್ತೀರಿ. ಆತಂತೇಳಿ ಬಂದಿರಿ. ಈಗ ಗೋಕಾಕ್ ಮಾಡ್ಬೇಕಂತೇಳಿ ಸ್ಟೇಟ್ಗಳು ಬಂದಿರಲ್ಲ. ಹೊಸ ನಾಟಕ ಆಲ್ಮೋಸ್ಟ್ ಹೊಸ ನಾಟಕ ಅದಾವ ರೀ. ಫ್ಯಾಮಿಲಿ ನೋಡುವಂಥ ನಾಟಕ ಅದಾವ ರೀ. ಅಷ್ಟೇ ರೈತರ. ಈಗ ನಿಮ್ಮ ನಾಟಕ ಯಾಕೆ ನೋಡಬೇಕು ಸರ್? ಒಂದು ಮೆಸೇಜ್ ಐತ್ರಿ ಸರ್. ಆಲ್ಮೋಸ್ಟ್ ಒಂದು ಮೆಸೇಜ್ ಐತ್ರಿ ಸರ್. ಜನಗಳಿಗೆ ಒಂದು ಸಂದೇಶ ಐತ್ರಿ. ಮಕ್ಕಳಿಗೆ ಶಿಕ್ಷಣ ಕಲಿಸಿದ್ರೆ ಏನು ಆಕತ್ತು ಅನ್ನೋದು ಈ ನಾಟಕದಾಗ ಐತಿ. ಹೆಣ್ಮಕ್ಳು ಫ್ಯಾಮಿಲಿ ಸಮೇತ ನೋಡುವ ಒಂದು ನಾಟಕ ರೀ. ಕಲಿಸ್ತಿಲ್ಲ ಅಂದ್ರೆ ಮಕ್ಕಳ ಗತಿ ಏನಾಕತಿ, ತಾಯಿಗಳ ಗತಿ ಏನಾಕತಿ ಅನ್ನೋದೊಂದು ಐತಿ. ಆ ಹಣ ಆಸ್ತಿ ಇದ್ದಂತ ವ್ಯಕ್ತಿ ಎಷ್ಟೇ ಹಣ ಇರಲಿ ಏನೇ ಇರಲಿ ಅದು ಯಾವುದೂ ಉಪಯೋಗ ಇಲ್ಲ. ವಿದ್ಯೆದ ಮುಂದೆ ಯಾವುದು ಸಾರ್ಥಕ ಅಲ್ಲ. ವಿದ್ಯೆ ಇದ್ರೆ ಅದು ಒಂದು ಮನುಷ್ಯ ಅನ್ನಿಸ್ಕೊಳ್ಳೋಕೆ ಸಾಧ್ಯ ಅನ್ನೋ ಒಂದು ಮೆಸೇಜ್ ಇದೆ. ಇದು ಸುಮಾರು 2021ರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಎಲ್ಲ ನಾಟಕ ಕಂಪ್ನಿಗಳಿಗೆ ಒಂದು ಟಾರ್ಗೆಟ್ ಕೊಟ್ಟಿದ್ರು. ಒಂದು 5 ಸಂಸ್ಥೆಯವರು ಒಂದು ಕಾಂಪಿಟೇಷನ್ ಟೈಪ್ ಮಾಡಿದರು. ಮಹಿಳಾ ಮತ್ತು ಶಿಕ್ಷಣ ಬಗ್ಗೆ ಒಂದು ನಾಟಕನ ರಚನೆ ಮಾಡಿ ನೀವು ನಾಟಕನ ಆಡಬೇಕು, ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಒಂದು ನಾಟಕನ ಮಾಡಬೇಕು ಅಂತ ಎಲ್ಲರಿಗೂ ಒಂದು ಟಾರ್ಗೆಟ್ ಕೊಟ್ಟಿದ್ರು. ಆ ಟಾರ್ಗೆಟ್ನಲ್ಲಿ ಈ ನಾಟಕ ಪ್ರಥಮ ಸ್ಥಾನ ಗಳಿಸಿದೆ. ಶಿಕ್ಷಣ ಇಲಾಖೆ ವತಿಯಿಂದ ಇದಕ್ಕೊಂದು ಬೆಸ್ಟ್ ನಾಟಕ, ಇದೊಂದು ಸಮಾಜಕ್ಕೆ ನೋಡ್ತಕ್ಕಂಥ ನಾಟಕ ಅಂತ ಒಂದು ಅವಾರ್ಡ್ ಸಿಕ್ಕಿದೆ ಈ ನಾಟಕ ಇಲ್ಲಿ ನಿಮ್ಮ ಗೋಕಾಕಿಗೆ ಬಂದಿದೆ. ದಯವಿಟ್ಟು ಎಲ್ಲ ಕಲಾಭಿಮಾನಿಗಳು ನೋಡಬೇಕು. ಕಲಾಭಿಮಾನಿಗಳು, ಸುತ್ತಮುತ್ತ ಹಳ್ಳಿಯವರು, ರೈತ ಬಾಂಧವರು, ನೌಕರಿದಾರರು ಎಲ್ಲರೂ ಬಂದು ಈ ನಾಟಕನ ನೋಡಬೇಕಾಗಿ ವಿನಂತಿ. ಸರ್ ಹತ್ತಿ ಸಿಂಗ್ ಅಂದ್ರೆ ಹತ್ತಿರಿ ಒಟ್ಟ ಚೇರಿ ಮಾಡ್ಕೊತಾ ಇರ್ತಿರ್ತಾರೆ ರೀ. ಸಸಿಯಿಂದ ಬುದ್ಧಿ ಕೇಳ್ತಾರೆ ಲಾಸ್ಟಿಗೆ. ಹತ್ತಿ ಸಿಂಗಾರಿ ಅಂದ್ರೆ ದುಡ್ಡಿನ ಅಹಂಕಾರ. ಹತ್ತಿಗೆ ಭಾಳ ಇರ್ತದೆ. ದುಡ್ಡಿನ ಅಹಂಕಾರ ಭಾಳ ಇರ್ತದೆ. ಮಕ್ಕಳು ಮೂರ್ಖರ್ರಿ. ಒಂದು ವಿದ್ಯೆ ಇರಲ್ರಿ. ವಿದ್ಯೆ ಕಲಿದ ಅನಕ್ಷರಸ್ಥ ಮಕ್ಕಳು. ಒಟ್ಟು ನನ್ನಂತೆ ದುಡ್ಡು ಐತಿ ಮಕ್ಕಳಿಗೆ ಅವ್ರಿಗೆ ವಿದ್ಯೆ ಬೇಕು. ವಿದ್ಯೆ ಕಲಿತಾಗ ಏನಾದ್ರು ದುಡ್ಡು ಐತಿ ನನಗೆ ಬೇಕಾದ್ರೆ ಹೆಣ್ಣು ಕೊಡ್ತಾರೆ, ಯಾಕೆ ಶಿಕ್ಷಣ ಯಾಕೆ ಕಲಿಸಕ್ಕೆ ಮಕ್ಕಳಿಗೆ ಅಂತೇಳಿ ಮಕ್ಕಳನ್ನ ಫ್ರೀ ಆಗಿ ಬಿಟ್ಟಿರ್ತಾಳ್ರಿ. ಹೆಣ್ಣನ ಮಗಳನ್ನ ಒಂದ ಮಗಳು ಇರ್ತಾಳೆ. ಬಟ್ ಅಣ್ಣನ ಮಗಳು ಹೆಂಗಾರ ಮಾಡಿ ಅವನು ಅಣ್ಣದ ಆಸ್ತಿ ಸಸಿ ಒಳ್ಳೆ ಶಿಕ್ಷಣ ಕಲ್ತಾಗ್ರಿ, ಎಜುಕೇಟೆಡ್, ಒಳ್ಳೆ ನೀತಿವಂತ ಹೆಣ್ಮಕ್ಳು. ಬುದ್ಧಿ ಕಲಿತಾಳ ಲಾಸ್ಟಿಗೆ ಹತ್ತಿ. ಸರ್ ಇದಂದ್ರೆ ಕುಟುಂಬ ಸಮೇತ ಬಂದು ನೋಡುವಂಥ ನಾಟಕ ಅವಶ್ಯವಾಗಿ ಸರ್. ಯಾವುದಾದ್ರೂ ಒಂದು ಮನೆಯಲ್ಲಿ ಒಂದು ಮಗು ಯಾವುದಾದ್ರೂ ಸ್ಕೂಲಿಗೆ ಹೋಗಲ್ಲ ಅಂತ ಹಠ ತೆಗೆದಿದ್ರೆ ಆ ಪಾಲಕರು ದಯವಿಟ್ಟು ಈ ನಾಟಕನ ತೊಗೊಂಬಂದು ನಿಮ್ಮ ಮಕ್ಕಳಿಗೆ ತೋರಿಸಿ ಅವನು ಮರನೇ ದಿನದಿಂದ ಶಾಲೆಗೆ ಹೋಗೋದಿಲ್ಲ ಅಂತ ಆ ಮಗುವಿನ ಬಾಯಲ್ಲಿ ಬರೋದಿಲ್ಲ. 100% ನಾವು ಹೇಳಬಲ್ಲೆ. ಈ ನಾಟಕನ ಅವನು ಮನಸ್ಸು ಕೊಟ್ಟು ಈ ನಾಟಕನ ಸಂಪೂರ್ಣ ನಾಟಕವನ್ನು ನೋಡಿಬಿಟ್ರೆ ಮಗು ನಕ್ಕಿರ್ತಾರಲ್ರಿ ಸರ್. ಲಾಸ್ಟಿಗೆ ಒಂದು ಸೀನಾಗ ಹತ್ತೋಕಾರ ಸರ್. ಆ ಮಗುವಿನ ಮನಸ್ಸಿನ ಮೇಲೆ ಪರಿಣಾಮ ಬೀರಿದ್ರೆ ಅವನ ಜೀವನದಲ್ಲಿ ಅವನ ಶಿಕ್ಷಣ ಬಲ್ಲೆ ಅನ್ನೋ ಬಾಯಲ್ಲಿ ಬರಲ್ಲ ಅವನಿಗೆ. ಅಷ್ಟರ ಮಟ್ಟಿಗೆ ಆ ಮಗುವಿನಿಗೆ ಪರಿಣಾಮ ಬೀರೋದು. ಟೋಟಲಿ 80% ಕಾಮಿಡಿ, 20% ಟ್ರಾಜಿಡಿ. ಬಟ್ 20%ನಲ್ಲಿ ಅವ್ರಿಗೆ ಏನು ಮೆಸೇಜ್ ಕೊಡ್ಬೇಕು ಟೋಟಲಿ ಮೆಸೇಜ್ ಕೊಟ್ಟು ಅವ್ರು ಹೋಗೋ ಟೈಮ್ದಾಗ ಅತ್ತೇ ಹೋಗ್ಬೇಕು ಪ್ರತಿಯೊಬ್ಬರು. ಆ ಥರ ಒಂದು ಮೆಸೇಜ್ ಇದೆ. ಅಂದ್ರೆ ಸರ್ ಈಗಿನ ಕಾಲದಾಗ ಬರೀ ಎಲ್ಲ ಪಿಕ್ಚರ್ ಅಂತ ಹೋಗ್ತಿರ್ತಾರಲ್ರಿ, ನಾಟಕ ಯಾಕೆ ನೋಡ್ಬೇಕಂತ? ನಾಟಕ ಸರ್, ನಾಟಕ ರಿಯಾಲಿಟಿ. ಈಗ ನಿಮ್ಮ ಮನೆಯಲ್ಲಿ ಏನು ನಡೀತಾ ಇದೆಯೋ, ಹೇಗೆ ನಡೀತೀವೋ, ನೀವು ಹೇಗೆ ಮಾತಾಡ್ತಾ ಇದೀವೋ ಇದನ್ನೇ ನಾವು ನಾಟಕದಲ್ಲಿ ತೋರಿಸ್ತೀವಿ. ಆದರೆ ಸಿನಿಮಾ ರಂಗ ಹಾಗಲ್ಲ. ಸಿನಿಮಾ ರಂಗದಲ್ಲಿ ಒಂದು ಮನುಷ್ಯನ 10 ಫೂಟು ತೋರಿಸ್ಬೋದು, 100 ಫೂಟ್ ಎತ್ತರ ಅಂತ ತೋರಿಸ್ಬೋದು, ಗೋಕಾಕ್ ಫಾಸ್ಟ್ಲಿಂದ ಜಂಪ್ ಮಾಡಿದ ಅಂತಲೂ ತೋರಿಸ್ಬೋದು, ಅವ್ನು ಬದುಕಿ ಬಂದ ಅಂತಲೂ ತೋರಿಸ್ಬೋದು. ಆದರೆ ಅದು ನಾಟಕದಲ್ಲಿ ಇರಲ್ಲ. ನಾಟಕದಲ್ಲಿ ನಾವು ಏನು ನಮ್ಮ ಮನೆಯಲ್ಲಿ ಏನು ನಡೀತಾ ಇದೆಯೋ, ನಮ್ಮ ಸುತ್ತಮುತ್ತದಲ್ಲಿ ಏನು ನಡೀತಾ ಇದೆಯೋ ಇದನ್ನೇ ನಾವು ನಾಟಕದಲ್ಲಿ ತೋರಿಸ್ತೀವಿ. ನಿಜ ಜೀವನಕ್ಕೆ ಹತ್ತಿರವಾದ ಒಂದು ಕಲೆ ಅನ್ನೋದು ಇದ್ದರೆ ಅದು ನಾಟಕ ರಂಗ ಅಂತ ನಾವು ಹೇಳ್ಬೋದು. ಇರಲ್ಲ, ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಂಪ್ಯೂಟರ್ ಕೆಲಸ ಇರಲ್ಲ. ನೇರವಾಗಿ ನಾವು
ನೇರವಾಗಿ ಮುಖದಿಂದ ಮುಖದಲ್ಲಿ ಸಿನಿಮಾಟಿಕ್ 20% ಸಿನಿಮಾಟಿಕ್ ಶಾಲೆ ಬಂದದ್ರಿ ಬಂದಾದ್ರಿ ನಮ್ದೊಂದು ಉಳ್ದ ಸರ್ ಕಲೆ ಉಳಿದಿದ್ದು ನಮ್ದು ಉಳ್ದ ಸರ್ ಈಗ ಹೇಳ್ಬೇಕಂದ್ರೆ ಎಲ್ಲಿ ಹೋದ್ರು ಈಗ ಈ ಕೆಲವರು ಊರಾನು ಫೋನ್ ಹಚ್ತಾರ್ರಿ ನಮ್ಮಲ್ಲಿ ಸಿನಿಮಾಟಿಕ್ಸ್ ಬಂದಾಗ ನಾಟಕ ನಿಂತ್ಕೊಂಡ್ಬರ್ರಿ ಮನೋರಂಜನೆ ಅಂತ ಕರೀತಾರೆ ನಮ್ಗೆ ಹಾಗಾಗತ್ತೆ ಉತ್ತರ ಕರ್ನಾಟಕ ಅದು ಬೆಳಗಾವಿ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಲಾವಿದರನ್ನ ಬೆಳೆಸುವಂತ ಜಿಲ್ಲೆ ಅಂದ್ರೆ ಬೆಳಗಾವಿ ಜಿಲ್ಲೆ. ಹಾಗಾಗಿ ನಮ್ಗೆ ಮಂಡಲಗಿರಿ ಕಂಪನಿ ಅಂದ್ರೆ ಬೆಳಗಾವಿ ಜಿಲ್ಲೆದಾಗ ಭಾಳ ಅಭಿಮಾನ ರೀ. ಯಾವ ಈ ಕಂಪನಿ ಹೆಸರು ಭಾಳ ಐತ್ರಿ ತೋಟದಾಗ ಟೋಟಲಿ ಬೆಳಗಾವಿ ಜಿಲ್ಲೆದಾಗ ಮಂಡಲಗಿರಿ ಕಂಪನಿ ಅಂದ್ರೆ ಭಾಳ ಐತೆ. 5 ವರ್ಷ ಈ ಜಾಗ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ 5 ವರ್ಷ 5 ವರ್ಷ ಸರಿ ಕೊನೆಯದಾಗ ಸರ್ ಏನು ಮನ್ಯಾಗ ಕೂತಿರ್ತಾರಲ್ಲ ಅಂಥವ್ರಿಗೆ ಏನು ಹೇಳಿ ಕಲೆ ಉಳಿಸ್ಬೇಕಂತ ಅಷ್ಟೇ ಹೇಳ್ತೀರಿ ಸರ್ ಅವ್ರಿಗೆ. ಈಗ ಜೀವಂತ ಕಲಾವಿದರು 30 ಮಂದಿ ಕಲಾವಿದರು ಕರ್ಕೊಂಡು ನಾವು ಬದುಕ್ತಿರ್ತೀವಿ ಸರ್. ನಮಗೇನು ಹಿಂದೆ ಆಸ್ತಿ ಇಲ್ಲ ಅಂತಸ್ತಿ ಇರ್ತೀವಿ, ನಮ್ಗೆ ಇದೇ ಒಂದು ಆಸ್ತಿ, ಇದರಿಂದನೇ ನಾವು ಜೀವನ ಸಾಗಿಸ್ಬೇಕು ಹೊರತು ಮತ್ತು ಬೇರೆ ನಮ್ದು ಏನೂ ಇದೆ ನಮಗೆ. ಅದರಿಂದ ಜೀವಂತ ಕಲೆ ಉಳಿಸ್ರಿ, ಇಲ್ಲ ಅಂದ್ರೆ ಹಿಂಗೆ ಬಿಡ್ಕೊಂತಂದ್ರೆ ಇದು ನಶಿಸೋತಂದ್ರೆ ರೀ ಮುಂದೆ ನಾಟಕ ಅನ್ನೋದು ಮುಂದಿನ ಪೀಳಿಗೆಗೆ ಕಲಾವಿದ್ರು ಹೆಂಗಿದ್ರಂತ ಮುಂದಿನ ಪೀಳಿಗೆ ವಿಚಾರ ಮಾಡ್ಬೇಕು. ಇದ್ರಾಗ ಫೋಟೋದಾಗ ನೋಡ್ಕೊಂತ ಇಡ್ಬೇಕು. ಫೋಟೋದಾಗ ಈ ಕೆಲವೊಂದು ಪ್ರಾಣಿ ಪಕ್ಷಿಗಳು ನಶಿಸಿ ಹಂಗ ನಾಟಕ ಕಂಪ್ನಿ ಮತ್ತೆ ಹಿಂದಿನ ಕಾಲದ ಬೆಂಗಳೂರಾಗ ಸರ್ ರವೀಂದ್ರ ಕಲಾಕ್ಷೇತ್ರದಾಗ ಅಡಿಸೋದು ಸರ್ ಎಲ್ಲ ಕಂಪ್ನಿಗಳು